ಅಧ್ಯಾಯ 4. ಕರುಣೆಯ ಹಸ್ತಗಳು. ನನ್ನ ಕಾಂತನು ಬಾಗಿಲ ರಂಧ್ರದಲ್ಲಿ ಕೈ ನೀಡಿದನು, ಅವನಲ್ಲಿ ನನ್ನ ಕರುಳು ಮರುಗಿತು. ಪರಮಗೀತ 5ನೇ ಅಧ್ಯಾಯ 4ನೇ ವಾಕ್ಯ. ಕರ್ತನ ಕೈಗಳಿಗೂ ನಮ್ಮ ಹೃದಯಕ್ಕೂ ಯಾವುದೋ ಒಂದು ಸಂಬಂಧವಿದೆ. ಆತ್ಮದಾತನ ಕರಗಳನ್ನು ನೋಡುವಾಗ, ಧ್ಯಾನಿಸುವಾಗ ನಮಗೆ ತಿಳಿಯದ ಹಾಗೆ ಒಂದು ವಿಧವಾದ ಸಂತೋಷದಿಂದ ನಮ್ಮ ಹೃದಯ ಉಲ್ಲಾಸಗೊಂಡು ಪರವಶಗೊಳ್ಳುತ್ತದೆ. ಆನಂದ ಪರವಶರಾಗುತ್ತೇವೆ, ಕಾರಣ ಆತನ ಕೈಗಳು. ಡಾಕ್ಟರ್ ಕ್ಲಿಫರ್ಡ್ ಕುಮಾರ್ ಅವರ ಒಂದು ಹೊಸ ಹಾಡು ನನ್ನ ನೆನಪಿಗೆ ಬರುತ್ತದೆ. ಆ ಹಾಡನ್ನು ಹಾಡುವಾಗಲೆಲ್ಲ ದೈವಿಕ ಪ್ರೀತಿ ನನ್ನ ಹೃದಯವನ್ನು ಆವರಿಸಿಕೊಳ್ಳುತ್ತದೆ. ಕರುಣೆಯುಳ್ಳ ಕರಗಳನ್ನು ಹುಡುಕಿ ಬಂದೆನು, ಕರ್ತನೇ ಕೃಪೆ ತೋರಿಸಿದಿ, ತಗ್ಗಿಸಿಕೊಂಡು ಬಂದೆನು, ಭಾರ ಹೊತ್ತುಕೊಂಡಿ ಪರಮನೆ ನಿನ್ನ ದಯದಿಂದ. ಕರುಣೆಯುಳ್ಳ ಕರಗಳ ಬಳಿ ದೇವ ಮಗುವೆ ಓಡಿ ಬರುವಿಯ, ಅವನ ಕೈಗಳು ಪ್ರೀತಿಯ ಚಿಹ್ನೆಯಾಗಿ ಬಾಸುಂಡೆಗಳಿಂದ ಕೂಡಿದ ಕೈಗಳು, ಶಿಲುಬೆಯಲ್ಲಿ ಚಾಚಲ್ಪಟ್ಟ ಕೈಗಳು ನಮ್ಮ ಹೃದಯವನ್ನು ಪರವಶಪಡಿಸುತ್ತವೆ. ಆತನ ಕೈಗಳಲ್ಲಿ ಕರುಣೆ ತುಂಬಿರುವುದರಿಂದ ಆ ಕರುಣೆ ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿತು, ಕುರುಡು ಕಣ್ಣುಗಳನ್ನು ತೆರೆಯ ಮಾಡಿತು, ರೋಗಿಗಳನ್ನು ಮುಟ್ಟಿ ಸ್ವಸ್ಥ ಮಾಡಿತು. ಒಂದು ಸ್ಥಳದಲ್ಲಿ ಬಹಳವಾಗಿ ಹಣವನ್ನು ಖರ್ಚು ಮಾಡಿ ಸರ್ಕಾರದವರು ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದ್ದರು. ಅನೇಕ ವೈದ್ಯರುಗಳು, ದಾದಿಯರು ಅಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅಲ್ಲಿ ರೋಗಿಗಳು ಬರುತ್ತಲೇ ಇರಲಿಲ್ಲ. ಅದೇ ಸಮಯದಲ್ಲಿ ಆ ಆಸ್ಪತ್ರೆಗೆ 5 ಮೈಲಿ ದೂರದಲ್ಲಿ ಒಂದು ಕ್ರೈಸ್ತರ ಆಸ್ಪತ್ರೆ ಇತ್ತು. ಜನರು ತಮಗೆ ಸಮೀಪದಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಹೋಗದೆ ಕ್ರೈಸ್ತರ ಆಸ್ಪತ್ರೆಗೆ ಚಿಕಿತ್ಸೆ ಮಾಡಿಸಿಕೊಳ್ಳಲು ಹೇರಳವಾಗಿ ಹೋಗುತ್ತಿದ್ದರು. ಯಾಕೆಂದು ಕೇಳುವಾಗ ಅವರು ಹೇಳಿದ್ದು, 2 ಕಡೆಗಳಲ್ಲಿಯೂ ಔಷಧಿ ಒಂದೇ, 2 ಸ್ಥಳಗಳಲ್ಲಿಯೂ ಚಿಕಿತ್ಸೆ ಒಂದೇ, 2 ಕಡೆಗಳಲ್ಲಿಯೂ ಹಣವಿಲ್ಲದೆ ಚಿಕಿತ್ಸೆ ಸಿಗುತ್ತದೆ. ಆದರೆ ಕೈಗಳಲ್ಲಿಯೇ ಒಂದು ದೊಡ್ಡ ವ್ಯತ್ಯಾಸವಿದೆ. ಕ್ರೈಸ್ತರ ಆಸ್ಪತ್ರೆಯಲ್ಲಿರುವ ಕೈಗಳು ನಮ್ಮನ್ನು ಸಂತೈಸುವ ಕೈಗಳು ಎಂದು ಹೇಳಿದರು. ಹೌದು, ಕ್ರಿಸ್ತನ ಪ್ರೀತಿಯುಳ್ಳ ಕೈಗಳು ದೇವಜನರ ಕೈಗಳನ್ನು ಆಶೀರ್ವಾದಕರವಾಗಿಯೂ ಆಧರಿಸುವಂತ ಕೈಗಳಾಗಿಯೂ ಮಾರ್ಪಡಿಸುತ್ತವೆ. ಆ ಕರುಣೆಯುಳ್ಳ ಕೈಗಳು ನಮ್ಮನ್ನು ಮುಟ್ಟಿ ಗುಣಪಡಿಸುತ್ತವೆ. ಕ್ರಿಸ್ತನ ಕರುಣೆಯುಳ್ಳ ಕೈಗಳನ್ನು ಮತ್ತೊಮ್ಮೆ ನೋಡಿರಿ. ಆ ಮನಮರುಗುವ ಕೈಗಳು ಎಷ್ಟೊಂದು ರೋಗಿಗಳನ್ನು ಮುಟ್ಟಿ ಗುಣಮಾಡುವಂತಹದ್ದು ಎಂಬುದನ್ನು ಧ್ಯಾನಿಸಿ ನೋಡಿರಿ. ಯೇಸು ತನ್ನ ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಮತ್ತಾಯ 8:3ನೇ ವಾಕ್ಯ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಮತ್ತಾಯ 8ನೇ ಅಧ್ಯಾಯ 14-15ನೇ ವಾಕ್ಯ. ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದವು. ಅವರು ಆತನ ಹಿಂದೆ ಹೋದರು. ಮತ್ತಾಯ 20:34. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಹಿಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಲೂಕ 13:10-13 ವಾಕ್ಯ. ಎಲ್ಲ ಸುವಾರ್ತೆಗಳು ಕ್ರಿಸ್ತೇಸುವಿನ ಗುಣ ಮಾಡುವ ಕೈಗಳು ಮಾಡಿದ ಅದ್ಭುತಗಳಿಂದ ತುಂಬಲ್ಪಟ್ಟಿವೆ. ಆತನು ತನ್ನ ಕೈಗಳಿಂದ ಮುಟ್ಟಿದನು, ಎತ್ತಿದನು, ಅಪ್ಪಿಕೊಂಡನು, ಗುಣಪಡಿಸಿದನು ಎಂದು ನೋಡುತ್ತೇವೆ. ಅದೇ ಪ್ರೀತಿಯ ಕೈಗಳು ಇಂದು ನಮ್ಮನ್ನು ಗುಣಪಡಿಸಿ ಸಂತೈಸುವುದಕ್ಕಾಗಿ ಚಾಚಲ್ಪಟ್ಟಿವೆ. ತಾಯಿಗಿಂತಲೂ ಮಿಗಿಲಾದ ಪ್ರೀತಿಯಿಂದ ತಂದೆಯು ತನ್ನ ಮಕ್ಕಳಿಗೋಸ್ಕರ ಇಳಿದು ಬರುವ ಹಾಗೆ ಕರ್ತನು ಪ್ರೀತಿಯಿಂದ ತನ್ನ ಕೈಗಳನ್ನು ಚಾಚಿ ಅಪ್ಪಿಕೊಂಡು ಗುಣಪಡಿಸುವನು.
ಹಾಲೆಲೂಯಾ. ಸಾಧಾರಣವಾಗಿ ಕುಷ್ಠರೋಗಿಗಳನ್ನು ಯಾರೂ ಮುಟ್ಟುವುದಿಲ್ಲ. ಕುಷ್ಠರೋಗವು ಒಂದು ಭಯಂಕರವಾದ ಅಂಟುರೋಗ. ಜನರು ಬಹಳವಾಗಿ ಅಸಹಿಸಿಕೊಳ್ಳುವಂತ ಒಂದು ರೋಗ. ಯಾರೂ ಕುಷ್ಠರೋಗಿಯ ಪಕ್ಕದಲ್ಲೂ ಸಹ ಬರುವುದಿಲ್ಲ. ಆದರೆ ಕ್ರಿಸ್ತನಾದರೂ ಸ್ವಂತ ತಾಯಿ ತಂದೆಗಿಂತಲೂ ಪ್ರೀತಿಯುಳ್ಳವನಾಗಿ ತನ್ನ ಕರುಣೆಯುಳ್ಳ ಕೈಗಳನ್ನು ಚಾಚಿದನು. ಆತನು ನಾಚಿಕೆ ಪಡಲಿಲ್ಲ, ಅಸಹ್ಯ ಪಡಲಿಲ್ಲ, ಪ್ರೀತಿಯಿಂದ ಮುಟ್ಟಿ ಸ್ವಸ್ಥಪಡಿಸಿದನು. ಕುಷ್ಠರೋಗ ಕ್ರಿಸ್ತನಿಗೆ ಅಂಟಲಿಲ್ಲ. ಬದಲಾಗಿ ಕ್ರಿಸ್ತನ ಮಹಿಮೆಯೇ ಅವನನ್ನು ಮುಟ್ಟಿ ಗುಣಪಡಿಸಿತು. ಪೇತ್ರನ ಅತ್ತೆಯನ್ನು ಮುಟ್ಟಿದಾಗ ಜ್ವರ ವಾಸಿಯಾಯಿತು. ಕುರುಡರನ್ನು ಮುಟ್ಟಿದಾಗ ಅವರ ಕಣ್ಣುಗಳು ತೆರೆದವು. 18 ವರ್ಷಗಳಿಂದಲೂ ಗೂನಿಯಾಗಿದ್ದವಳು ನೆಟ್ಟಗೆ ನಡೆಯುವಂತಳಾದಳು. ಹೌದು, ಕ್ರಿಸ್ತನ ಹೃದಯಾಂತರಾಳದಿಂದ ಬರುವ ಮನಮರುಗುವಿಕೆಯಿಂದ ಆತನ ಕೈಗಳ ಮೂಲಕ ಸ್ವಸ್ಥತೆಯ ಶಕ್ತಿಯು ಹೊರಟು ಅದ್ಭುತಗಳನ್ನು ಮಾಡುತ್ತಿದ್ದಿತು. ದೇವ ಮಗುವೆ, ನಿನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಕ್ರಿಸ್ತೇಸುವಿನ ಕೈಗಳನ್ನು ನೋಡು. ಯೇಸು ಕ್ರಿಸ್ತನು ಎಂತಹ ಭಯಂಕರವಾದ ವ್ಯಾಧಿಯನ್ನಾದರೂ ಗುಣಪಡಿಸಲು ಶಕ್ತಿಯುಳ್ಳವನಾಗಿದ್ದಾನೆ. ಆತನ ಆ ಮಹಾ ಅದ್ಭುತ ಶಕ್ತಿಯ ಮುಂದೆ ನಿನ್ನನ್ನು ಬಲಹೀನಪಡಿಸುವ ವ್ಯಾಧಿ ಎಷ್ಟು ಮಾತ್ರದ್ದು. ಈಗಲೇ ಗುಣ ಹೊಂದುವಿ. ಕರ್ತನಿಗೆ ಮನಸ್ಸುಂಟು, ಶುದ್ಧನಾಗುವಿ. ಯೇಸು ಈ ಭೂಮಿಗೆ ಬಂದ ಉದ್ದೇಶವೇ ರೋಗಗಳಿಂದಲೂ ಪಾಪ ಶಾಪಗಳಿಂದಲೂ ಬಿಡುಗಡೆ ಕೊಡುವುದಕ್ಕಾಗಿಯೂ ಜೀವವನ್ನು ಕೊಡುವುದಕ್ಕಾಗಿಯೇ ಅಲ್ಲವೇ? ಆತನು ಹೃದಯದಲ್ಲಿ ನೊಂದವರನ್ನು ಗುಣಪಡಿಸಿದನು, ದೆವ್ವಗಳನ್ನು ಬಿಡಿಸಿದನು, ಗಾಯಗಳನ್ನು ಕಟ್ಟಿದನು. ಯೇಸು ಕ್ರಿಸ್ತನು ಒಳ್ಳೆಯದನ್ನೇ ಮಾಡುತ್ತಾ ಊರೂರು ಸುತ್ತಿ ತಿರುಗುವುದನ್ನು ಕಂಡ ಈ ಲೋಕದ ಅಧಿಪತಿಯಾದ ಸೈತಾನನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅಧಿಕಾರದ ಸಮಯ ಬರುವಾಗ ಪರಿಸಾಯರು, ಸದ್ದುಕಾಯರು, ಪ್ರಧಾನ ಆಚಾರ್ಯರು ಇವರುಗಳ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಹುಟ್ಟಿಸಿ ಇವರ ಮೂಲಕ ಕೆಡುಕನ್ನು ಮಾಡಲು ಪ್ರಯತ್ನಿಸಿದನು. ಯೇಸುವನ್ನು ಹಿಡಿದು ಅನ್ಯಾಯವಾದ ವಿಚಾರಣೆಗೊಳಪಡಿಸಿ ಶಿಲುಬೆಗೆ ಹಾಕಿ ಕೊಂದರು. ಗುಣಮಾಡಿದ ಕ್ರಿಸ್ತನ ಕೈಗಳು ಮೊಳೆಗಳಿಂದ ಜಡಿಯಲ್ಪಟ್ಟವು. ಪರಿಶುದ್ಧವಾದ ಆತನ ಕೈಗಳಿಂದ ರಕ್ತವು ಸುರಿಯಿತು. ಒಂದು ವೇಳೆ ಗುಣ ಹೊಂದಿದ ಆ ಕುಷ್ಠರೋಗಿಯು ಬೇರೆ ಕುಷ್ಠರೋಗಿಗಳನ್ನು ಕರೆದುಕೊಂಡು ಕ್ರಿಸ್ತನ ಬಳಿಗೆ ಬಂದಿರಬಹುದು. ಕಣ್ಣು ದೃಷ್ಟಿಯನ್ನು ಹೊಂದಿದ ಕುರುಡನು ಬೇರೆ ಕುರುಡರನ್ನು ಕ್ರಿಸ್ತನ ಬಳಿಗೆ ಕರೆದು ತಂದಿರಬಹುದು. ಯೇಸು ನಿಮ್ಮ ಕಣ್ಣುಗಳನ್ನು ಮುಟ್ಟಿದರೆ ಕಣ್ಣುಗಳು ಬರುತ್ತವೆ ಎಂದು ಹೇಳಿ ಕರೆದುಕೊಂಡು ಬಂದಿರಬಹುದು. ಅದೇ ಕರಗಳು ಶಿಲುಬೆಯಲ್ಲಿ ಮೊಳೆಗಳಿಂದ ಜಡಿಯಲ್ಪಟ್ಟಿದ್ದವು. ಅಲುಗಾಡದ ಹಾಗೆ ಶಿಲುಬೆಗೆ ಯೇಸುವನ್ನು ಜಡಿದಿದ್ದರು. ಅಂದು ಅವರು ದಿಕ್ಕು ಕಾಣದವರಾಗಿ ಎಲ್ಲಿಗೆ ಹೋಗೋಣ, ಯಾರು ನಮ್ಮನ್ನು ಮುಟ್ಟಿ ಸ್ವಸ್ಥ ಮಾಡುವರು ಎಂದು ದುಃಖಪಟ್ಟಿರಬಹುದು. ಹೇರಳವಾದ ಜನರ ಗುಂಪು, ಅಳುವ ಸ್ತ್ರೀಯರು ಗೋಳಾಡುತ್ತಾ ಆತನ ಹಿಂದೆ ಬಂದರು. ಲೂಕ 23:27 ಓದುತ್ತೇವೆ. ಅವರು ಕೂಡ ಶಿಲುಬೆಯಲ್ಲಿ ಮೊಳೆಗಳಿಂದ ಹೊಡೆಯಲ್ಪಟ್ಟ ಕೈಗಳನ್ನು ನೋಡಿ ಅತ್ತು ಗೋಳಾಡಿರಬಹುದು. ಯೇಸುವಿನ ವಿರೋಧಿಗಳಿಗೆ ಒಂದು ವೇಳೆ ಬಹಳ ಸಂತೋಷವಾಗಿರಬಹುದು. ಇನ್ನು ಮೇಲೆ ಇವನು ಹೇಗೆ ಅದ್ಭುತಗಳನ್ನು ಮಾಡುತ್ತಾನೆ ನೋಡೋಣ, ಇವನಿಗೆ ಗುಣ ಮಾಡುವ ಶಕ್ತಿ ಇನ್ನು ಹೇಗೆ ಬರುತ್ತದೆ ನೋಡೋಣ ಎಂದು ಪರಿಹಾಸ್ಯ ಮಾಡಿರಬಹುದು. 3 ದಿನಗಳು ಕಳೆಯಿತು. ಪುನರುತ್ಥಾನದ ಶಕ್ತಿಯು ಮರಣ ಹೊಂದಿದ ಕ್ರಿಸ್ತನ ಶರೀರದಲ್ಲಿ ಇಳಿದು ಬರುವಾಗ ಆತನು ಪಾತಾಳವನ್ನು, ಮರಣವನ್ನು, ಸೈತಾನನನ್ನು ಜಯಿಸಿದವನಾಗಿ ಜೀವಿತನಾಗಿ ಎದ್ದನು. ಮರಣವು ಆತನ ಕೈಗಳನ್ನು ಕಟ್ಟಲಾಗಲಿಲ್ಲ. ಸೈತಾನನಿಂದ ಆತನ ಕೈಗಳ ಶಕ್ತಿಯನ್ನು ತಡೆಯಲು ಆಗಲಿಲ್ಲ. ರಕ್ಷಣೆಯನ್ನು ಕೊಡದ ಹಾಗೆ ಆತನ ಕೈಗಳು ಶಕ್ತಿಯನ್ನು ಕಳೆದುಕೊಳ್ಳಲು ಇಲ್ಲ. ಸತ್ಯವೇದವು ಹೇಳುತ್ತದೆ, ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಲ್ಲಿ ಅಡ್ಡಬಿದ್ದು
ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. ಫಿಲಿಪ್ಪಿ 2ನೇ ಅಧ್ಯಾಯ 8-11 ವಾಕ್ಯ. ಹಲ್ಲೆಲೂಯ. ಪುನರುತ್ಥಾನವಾದ ಯೇಸು ತನ್ನ ಕೈಗಳನ್ನು ಕಾಲುಗಳನ್ನು ತನ್ನ ಶಿಷ್ಯರಿಗೆ ತೋರಿಸಿದನು. ಲೂಕ 24:40. ನನ್ನ ಕೈಗಳನ್ನು ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ, ನನ್ನನ್ನು ಮುಟ್ಟಿ ನೋಡಿರಿ ಎಂದನು. ಲೂಕ 24:38. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕರ್ತನ ಕೈಗಳು ಇಂದಿಗೂ ನಮ್ಮನ್ನು ಗುಣಪಡಿಸುವ ಹಾಗೆ ಚಾಚಲ್ಪಟ್ಟಿವೆ. ಇಂದಿಗೂ ಆತನ ಕೈಗಳು ಅದ್ಭುತಗಳನ್ನು ಮಾಡುತ್ತವೆ. ನೀನು ವ್ಯಾಧಿಯಿಂದ ನೊಂದು ಹೋಗಿರುವೆಯಾ? ನೀನು ನಿನ್ನ ಕುಟುಂಬಕ್ಕೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಲಾಗದೆ ಕಷ್ಟಪಡುತ್ತಿರುವೆಯಾ? ನಿಮ್ಮ ವಿರೋಧಿಗಳು ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಮಾಡಿದ ಮಾಟ ಮಂತ್ರ ಶಕ್ತಿಗಳಿಂದ ಉಂಟಾಗಿರುವ ಅನೇಕ ಕಾಯಿಲೆಗಳು ನಿನ್ನನ್ನು ಬಾಧಿಸುತ್ತಿರುವುದೇ? ಕೆಲ ಶಾಪಗಳು ನಿನ್ನನ್ನು ನಿನ್ನ ಪ್ರೀತಿಯ ಮಕ್ಕಳನ್ನು ಆವರಿಸಿಕೊಂಡಿರುವುದೇ? ಕರ್ತನ ಕೈಗಳನ್ನು ನೋಡು. ಅಂದು ಕುಷ್ಠರೋಗಿಯನ್ನು ಮುಟ್ಟಿ ಗುಣಪಡಿಸಿದಂತಹ ಕೈಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ ಅದೇ ಕೈಗಳು. ಆದರೆ ಈಗಲಾದರೂ ಅದರಲ್ಲಿ ಶಿಲುಬೆಯ ಕಷ್ಟಗಳಿಂದಾದ ಗಾಯಗಳಿಂದಲೂ ಬಾಸುಂಡೆಗಳಿಂದಲೂ ತುಂಬಿವೆ. ಆ ಬಾಸುಂಡೆಗಳು ನಾನು ನಿನ್ನನ್ನು ಗುಣಪಡಿಸುವ ಕರ್ತನು ಎಂದು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿವೆ. ಹೌದು, ಕರ್ತನು ತನ್ನ ಪ್ರೀತಿಯುಳ್ಳ ಕೈಗಳನ್ನು ನೀಡಿ ನಾನೇ ನಿನ್ನ ಪರಿಹಾರಿಯಾದ ಕರ್ತನು ಎಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಿದ್ದಾನೆ. ಸತ್ಯವೇದ ಹೇಳುತ್ತದೆ, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೆಶಾಯ 53:5 ವಾಕ್ಯ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂದು ಸ್ಪಷ್ಟವಾಗಿ ಪೇತ್ರನು ಬರೆಯುತ್ತಾನೆ. 1 ಪೇತ್ರ 2:24. ನಮ್ಮ ಪ್ರೀತಿಯ ರಕ್ಷಕನು ನಮ್ಮನ್ನು ಗುಣಪಡಿಸುವುದಕ್ಕಾಗಿ ಈಗಾಗಲೇ ಬಾಸುಂಡೆಗಳನ್ನು ಹೊತ್ತುಕೊಂಡು ಬಿಟ್ಟದ್ರಿಂದ ನಾವು ಸುಮ್ಮನೆ ನೋವುಗಳಿಂದಲೂ ವ್ಯಾಧಿಗಳಿಂದಲೂ ಕಷ್ಟಪಡಬೇಕಾದ ಅವಶ್ಯ ಇಲ್ಲ. ಮೊಳೆಗಳಿಂದಾದ ಗಾಯಗಳಿಂದ ನಮ್ಮೊಡನೆ ಒಡಂಬಡಿಕೆ ಮಾಡಿಕೊಂಡ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಮ್ಮ ಬಲಹೀನತೆಗಳನ್ನು ಮರೆತು ಬಿಡೋಣ. ಈಗಲೇ ಯೇಸು ಕ್ರಿಸ್ತನ ಗಾಯವುಳ್ಳ ಕೈಗಳಿಂದ ಒಂದೊಂದು ವ್ಯಾಧಿಗಳು ಬಲಹೀನತೆಗಳು ನಿಮ್ಮನ್ನು ಬಿಟ್ಟು ಅಗಲಿ ಹೋಗಲಿ. ಈಗಲೇ ಕರ್ತನು ತನ್ನ ಕೈಗಳನ್ನು ನಿಮ್ಮ ಮೇಲಿಟ್ಟು ಪೂರ್ತಿಯಾಗಿ ನಿಮ್ಮನ್ನು ಗುಣಪಡಿಸುವನು. ಸುಖವನ್ನು ಹೊಂದಿಕೊಳ್ಳಿರಿ, ಈಗಲೇ ಹೊಂದಿಕೊಳ್ಳಿರಿ. ಆಮೇನ್.